ನಮಸ್ಕಾರ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಶ್ರಾವಣಿ ಸುಬ್ರಹ್ಮಣ್ಯ ಶುಕ್ರವಾರದ ಸಂಚಿಕೆಯಲ್ಲಿ ಸುಬ್ಬು ಮನೆಯಲ್ಲಿ ಎಲ್ಲ ಮನೆ ಕೆಲಸ ಮಾಡ್ತಿರುವಾಗ ಅಲ್ಲಿ ಶ್ರೀವಲ್ಲಿ ಬಂದು ನಾನು ಕೂಡ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಶಾಂತಮ್ಮ ಮತ್ತು ಮನೆಯವರೆಲ್ಲ ಸೇರಿ ಬೇಡಮ್ಮ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಕಾಂತಮ್ಮ ಶ್ರೀವಲ್ಲಿನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಈ ಕಡೆ ಪದ್ಮನಾಭ ಮಾತ್ರ ಜಾತಕ ಪಂಚಾಂಗ ಅಂತ ಹಿಡ್ಕೊಂಡು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಸುಬ್ಬು ಶ್ರಾವಣಿಯನ್ನ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದನ್ನು ನೋಡಿ ಇವರೇ ಜೋಡಿ ಅಂತ ಅರ್ಚಕರು ಹರಸಿ ಕಳಿಸಿರ್ತಾರೆ. ಅದನ್ನು ಕೇಳಿ ಸುಬ್ಬುಗೆ ಶಾಕ್ ಆಗಿರುತ್ತೆ. ಏನು ಮೇಡಮ್, ಇವರು ನಮ್ಮನ್ನ ಜೋಡಿ ಅಂತ ಹೇಳ್ತಾ ಇದ್ದಾರೆ, ನಾವು ಹೇಗೆ ಮೇಡಮ್ ಜೋಡಿ ಆಗ್ತೀವಿ ಅಂತ ಪ್ರಶ್ನೆ ಮಾಡ್ತಾನೆ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ, ನೀನ್ಯಾಕೆ ಹೇಗೆ ಮಾತಾಡ್ತಾ ಇದೆಯಾ ಅಂತ ಶ್ರಾವಣಿ ಶಾಕಲ್ಲಿ ಕೇಳ್ತಾರೆ. ಅರ್ಚಕರು ಸುಬ್ಬುನ ಕರೀತಾರೆ. ಆಗ ಶ್ರಾವಣಿ ಅಜ್ಜಿ ಬಳಿ, ನೋಡಜ್ಜಿ, ಇವನು ಈಗಲೂ ನಿಮ್ಮಿಬ್ಬರ ಮದುವೆ ನಡೀತೆ ಅನ್ನೋದೇ ಮರ್ತವನಂತೆ ಮಾತಾಡ್ತಾ ಇದ್ದಾನೆ ಅಂತಾಳೆ. ಇವನು ಈ ರೀತಿ ಪ್ರಶ್ನೆ ಕೇಳ್ತಾ ಇರೋದನ್ನೇ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವನು ನನ್ನ ಜೀವನದಲ್ಲಿ ಇಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ ಅಜ್ಜಿ ಅಂತ ದೇವರ ಮುಂದೆ ನಿಂತು ಹೇಳ್ತಾಳೆ ಶ್ರಾವಣಿ. ಅಜ್ಜಿ ಅವಳನ್ನು ಸಮಾಧಾನ ಮಾಡಿ ಇವತ್ತು ಸುಬ್ಬು ಮುಂದೆ ಎಲ್ಲವನ್ನ ಹೇಳಿಬಿಡು ಎಂದು ಸಲಹೆ ನೀಡ್ತಾರೆ. ಶ್ರಾವಣಿ ಕೂಡ ಸುಬ್ಬುಗೆ ಪ್ರಪೋಸ್ ಮಾಡಲು ರೆಡಿ ಆಗ್ತಾ ಇರ್ತಾಳೆ. ಸುಬ್ಬುಗೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಬೇಕು ಅಂತ ಶ್ರಾವಣಿ ನಿರ್ಧಾರ ಮಾಡ್ಕೊಳ್ತಾಳೆ. ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಸುಬ್ಬು ಮೇಲೆ ನನಗೆ ಪ್ರೀತಿಯಾಗಿದ್ದು, ಸಾಲಿಗ್ರಾಮದಲ್ಲಿ ಸುಬ್ಬು ಅವಳನ್ನು ಕಾಪಾಡಿದ್ದು, ಅಪ್ಪ ಕೂಡ ಅವನನ್ನೇ ಮದುವೆ ಆಗಲು ನಿಶ್ಚಯ ಮಾಡಿದ್ದು, ಇದೆಲ್ಲ ಹೇಳಿ ಸುಬ್ಬು ಐ ಲವ್ ಯು ಅಂತ ಪ್ರಪೋಸ್ ಮಾಡಿ ಹಿಂದೆ ತಿರುಗಿ ನೋಡಿದರೆ ಸುಬ್ಬು ಗಾಬರಿಯಲ್ಲಿ ಜೋರಾಗಿ ಓಡ್ತಾ ಇರ್ತಾನೆ. ಅದನ್ನು ನೋಡಿ ಶ್ರಾವಣಿಗೆ ಭಯ ಆಗುತ್ತೆ. ಇವನು ಯಾಕೆ ಹೀಗೆ ಓಡ್ತಿದ್ದಾನೆ ಅಂತ ನೋಡಿದಾಗ ಅಜ್ಜಿ ತಲೆ ಸುತ್ತಿ ಬಿದ್ದಿರೋದು ಅವಳಿಗೆ ಕಾಣಿಸುತ್ತೆ. ಆದರೆ ಶ್ರಾವಣಿ ಹೇಳಿದ ಯಾವ ಮಾತನ್ನು ಸುಬ್ಬು ಕೇಳಿಸ್ಕೊಂಡೇ ಇರೋದಿಲ್ಲ. ಕೊನೆಗೆ ಸುಬ್ಬು ಮತ್ತು ಶ್ರಾವಣಿ ಇಬ್ಬರೂ ಸೇರಿ ಅಜ್ಜಿನ ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಶ್ರೀವಲ್ಲಿಯನ್ನ ರಾಣಿ ಅಂತೆಲ್ಲ ಕಾಂತಮ್ಮ ಹೊಗಳ್ತಾ ಇರ್ತಾಳೆ. ನನಗೆ ಮನೆ ಇಲ್ಲ, ಮಗನಿಗೆ ಕೂಡ ಯಾವುದೇ ಜವಾಬ್ದಾರಿ ಇಲ್ದಿರೋ ಥರನೇ ಇರ್ತಾನೆ, ಇದೇ ಕಾರಣಕ್ಕೆ ನಾನು ಸೊಸೆ ಮನೆಯಲ್ಲಿ ಬಂದಿರಬೇಕಾಗಿದೆ. ಆದರೆ ಎಷ್ಟು ದಿನ ಅಂತ ನಾನು ಇಲ್ಲೇ ಇರಲಿ? ನಿನ್ನಪ್ಪ ನಿನ್ನ ಹೆಸರಿಗೆ ಒಂದಷ್ಟು ಮನೆ ಮಾಡಿದ್ರಂತಲ್ಲ, ಅದರಲ್ಲಿ ನನಗೂ ಒಂದು ಮನೆ ಕೊಡು ಸಾಕು, ಸಾಯೋವರೆಗೂ ನಿನ್ನ ಹೆಸರು ಹೇಳ್ಕೊಂಡೇ ಬದುಕ್ತೀನಿ ಅಂತ ದುರಾಸೆಯಿಂದ ಶ್ರೀವಲ್ಲಿನ ಹೇಗಾದರೂ ಮಾಡಿ ಬಳಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾಳೆ. ಮೊದಲು ನಿಮಗೆ ಮನೆ ಯಾಕೆ, ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಹೇಳೋ ಶ್ರೀವಲ್ಲಿ ಮದುವೆ ಆದಮೇಲೆ ನಾನು ಅಪ್ಪನ ಹತ್ರ ಕೇಳಿ ಮನೆ ಬರ್ದು ಕೊಡ್ತೀನಿ ಅಂತ ಕಾಂತಮ್ಮಂಗೆ ಹೇಳ್ತಾಳೆ. ಇದನ್ನು ಕೇಳಿ ಕಾಂತಮ್ಮಂಗೂ ಬಹಳ ಖುಷಿಯಾಗುತ್ತೆ. ಮನೆಯವರೆಲ್ಲ ಮದುವೆ ತಯಾರಿ ಮಾಡ್ತಾ ಇರ್ತಾರೆ. ಆದರೆ ಪದ್ಮನಾಭ್ ಮಾತ್ರ ಪಂಚಾಂಗ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಾ ಕುಳಿತಿರ್ತಾರೆ. ಅವರು ಸುಬ್ಬು ಮತ್ತು ಶ್ರೀವಲ್ಲಿ ಜಾತಕನ ನೋಡ್ತಿರ್ತಾರೆ. ಅವರಿಗೆ ಎಷ್ಟೇ ನೋಡಿದ್ರು ಇವರಿಬ್ಬರು ಜಾತಕ ಹೊಂದಾಣಿಕೆನೇ ಬರ್ತಾ ಇರೋದಿಲ್ಲ. ಇಂದ್ರಮ್ಮ ಸುಬ್ಬು ಶ್ರೀವಲ್ಲಿ ಜಾತಕ ನೋಡಿದ್ರು ಈ ಇಬ್ಬರಿಗೂ ಕಂಕಣ ಭಾಗ್ಯ ಇಲ್ಲ ಅಂತ ಯಾಕೆ ಹೇಳಿಲ್ಲ? ಹಾಗಂದ್ರೆ ನಮ್ಮ ಸುಬ್ಬು ಯಾರ ಜೊತೆ ಬದುಕ್ತಾನೆ ಅಂತ ತಲೆ ಕೆಡಿಸ್ಕೊಳ್ತಿರ್ತಾನೆ. ಜಾತಕ ನೋಡ್ಕೊಂಡು ಕೂತಿದ್ದ ಪದ್ಮನಾಭ ಅವರಿಗೆ ಸುಬ್ಬು ಶ್ರೀವಲ್ಲಿ ಮದುವೆ ನಡೆಯಲ್ಲ, ಯಾಕೆಂದರೆ ಅವರಿಬ್ಬರ ಜಾತಕದಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಕಡೆ ಶ್ರಾವಣಿಗೆ ಸುಬ್ಬು ಹತ್ರ ಅವಳ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಬ್ಬು ಬಾಳಲ್ಲಿ ಶ್ರೀವಲ್ಲಿನೇ ಬರ್ತಾಳೋ ಅಥವಾ ಇಲ್ಲ ಅನ್ನೋದನ್ನು ಮುಂದೆ ನೋಡಬೇಕಾಗಿದೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶುಭ ದಿನ. ಧನ್ಯವಾದಗಳು.